ಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 26ನೇ ಅಧ್ಯಾಯದಲ್ಲಿ 111ನೇ ಶ್ಲೋಕ. ಇತೀರಿತಃ ಪ್ರಾಹ ವೃಕೋದರಸ್ಥಂ ನ ರಕ್ಷಿತಂ ವಾಸುದೇವೇನ ಪಾರ್ಥಂ ಬ್ರಹ್ಮೇಶಾನಾವಪಿ ಜೇತುಂ ಸಮರ್ಥೌ ಕಿಂ ದ್ರೌಣಿ ಕರ್ಣಾದಿ ಧನುರ್ಭೃತೋತ್ರ. ಅಂದ್ರೆ ನಿನ್ನೆ ನೋಡಿದಂತೆ ಯುಧಿಷ್ಠಿರ ತುಂಬಾ ಹೆದರಿದವನಾಗಿ ಮೊದಲು ಗಾಂಡೀವದ ಧನುಸ್ಸು ಕೇಳಿಸ್ತಾ ಇಲ್ಲ, ಆ ಶಬ್ದ ಕೇಳಿಸ್ತಾ ಇಲ್ಲ, ಕೃಷ್ಣನ ಪಾಂಚಜನ್ಯ ಧ್ವನಿ ಮಾತ್ರ ಕೇಳಿಸ್ತು. ಹಾಗೆ ಅಂತ ಹೆದರಿ ಸಾತ್ಯಕಿಯನ್ನು ಭೀಮಸೇನ ದೇವರನ್ನು ಕಳಿಸಿದ. ಸಾತ್ಯಕಿ ಹೋಗಿ ಯುದ್ಧಗಳನ್ನೆಲ್ಲ ಮಾಡ್ತಾ ಇದ್ದ ಅಂತ ನೋಡಿದ್ದೀವಿ. ಅದಾದ ಮೇಲೆ ಮತ್ತೆ ಭೀಮಸೇನ ದೇವರ ಹತ್ರ ಯುಧಿಷ್ಠಿರ ಹೇಳ್ತಾ ಇದ್ದಾನೆ, ಗಾಂಡೀವ ಧನುಸ್ಸು ಕೇಳ್ತಾ ಇಲ್ಲ, ಪಾಂಚಜನ್ಯ ಧನುಸ್ಸು ಕೇಳ್ತಾ ಇಲ್ಲ. ಸಾತ್ಯಕಿ ಹೋದ, ಅವನ ಮೇಲೆ ತುಂಬಾ ಭಾರ ಹಾಕಿಬಿಟ್ನೋ ಏನೋ, ಅವನಿಂದ ಎದುರಿಸ್ಲಿಕ್ಕೆ ಆಗ್ತೋ ಇಲ್ಲವೋ ಏನೋ ಹಾಗೆ ಅಂತ ವ್ಯಥೆ ಪಟ್ಟು ಭೀಮಸೇನ ದೇವರನ್ನ ಮತ್ತೆ ನೀವು ಹೋಗಿ ನೋಡ್ಕೊಂಬಾ ಹಾಗೆ ಅಂತ ಭೀಮಸೇನ ದೇವರನ್ನ ಭೀಮಸೇನ ದೇವರು ಯುಧಿಷ್ಠಿರನ ಜೊತೆಗೆ ಇದ್ರು. ಯಾಕೆ ಬೇರೆ ಯಾರಾவது ಬಂದು ಯುಧಿಷ್ಠಿರನನ್ನ ಅಪಹಾರ ಮಾಡಬಾರದು ಎನ್ನುವ ದೃಷ್ಟಿಯಿಂದ. ಅದರಿಂದ ಭೀಮಸೇನ ದೇವರು ಜೊತೆಗೇನೆ ಇದ್ರು. ಆದ್ರೆ ಯುಧಿಷ್ಠಿರ ಹೇಳಿ ಕಳಿಸ್ತಾ ಇರ್ತಾನೆ. ಆಗ ಭೀಮಸೇನ ದೇವರು ಹೇಳ್ತಾರೆ, ಇತೀರಿತಃ ಪ್ರಾಹ ವೃಕೋದರಸ್ಥಂ. ಭೀಮಸೇನ ದೇವರು ಯುಧಿಷ್ಠಿರನಿಗೆ ಹೇಳ್ತಾರೆ ಏನಂತ, ನರಕ್ಷಿತಂ ವಾಸುದೇವೇನ ಪಾರ್ಥಂ ಬ್ರಹ್ಮೇಶಾನಾವಪಿ ಜೇತುಂ ಸಮರ್ಥೌ. ಯಾವಾಗ ಕೃಷ್ಣ ರಕ್ಷಣೆ ಮಾಡ್ತಾ ಇದ್ದಾನೆ, ಆಗ ಆ ಅರ್ಜುನನನ್ನ ಬ್ರಹ್ಮರುದ್ರಾದಿಗಳು ಯಾರೂ ಕೂಡ ಜಯಿಸ್ಲಿಕ್ಕೆ ಆಗೋದಿಲ್ಲ. ಈ ಸಣ್ಣವರಾದ ಅಶ್ವತ್ಥಾಮರು, ಕರ್ಣ, ಇವರು ಗೆಲ್ಲೋದಿಲ್ಲ ಅಂತ ಇನ್ನೇನ್ ಹೇಳೋದು. ಧನುರ್ಭೃತೋತ್ತರ, ಇನ್ ಯಾರ್ಯಾರು ಧನುಸ್ಸನ್ನು ಹಿಡಿದಿರ್ತಾರೋ ಯಾರೂ ಕೂಡ ಅರ್ಜುನನನ್ನ ಗೆಲ್ಲಿಕ್ಕಾಗೋದಿಲ್ಲ. ಯಾಕೆ? ಅವನು ಯಾರಿಂದ ರಕ್ಷಿಸಲ್ಪಟ್ಟಿದ್ದಾನೆ? ವಾಸುದೇವನಿಂದ ರಕ್ಷಿಸಲ್ಪಟ್ಟಿದ್ದಾನೆ. ನೋಡಿ, ಈ ವಿಶ್ವಾಸ ನಮಗೂ ಇರಬೇಕು. ನಾವು ಕೂಡ ಪರಮಾತ್ಮನಿಂದ ರಕ್ಷಿಸಲ್ಪಟ್ಟಿದ್ದೀವಿ. ಎಷ್ಟು ದಿವಸ ದೇವರು ಈ ಶರೀರದಲ್ಲಿ ನಮ್ಮನ್ನ ಇಟ್ಟಿರ್ತಾನೋ ಅಷ್ಟು ತನಕ ನಮ್ಮನ್ನ ಯಾರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆ ವಿಶ್ವಾಸ ನಮ್ಮಲ್ಲಿ ಇರಬೇಕು ಅಂತ. ಅದರಿಂದ ಭೀಮಸೇನ ದೇವರು ಹೇಳ್ತಾರೆ, ಅತೋ ಭಯಂ ನಾಸ್ತಿ ಧನಂಜಯಸ್ಯ ನ ಸಾತ್ಯಕೇಶ್ಚೈವ ಹರೇಃ ಪ್ರಸಾದಾತ್ ರಕ್ಷಸ್ತ್ವಮೇವಾತ್ರ ಮತೋ ಮಯಾಧ್ಯ ದ್ರೋಣೋ ಹ್ಯಯಂ ಯತತೆ ತ್ವಾಂ ಗೃಹೀತುಂ. ಅದರಿಂದ ಅಣ್ಣ ಯುಧಿಷ್ಠಿರ, ನೀನು ಹೆದರಬೇಡ. ಅಥವಾ ಭಯಂ ನಾಸ್ತಿ ಧನಂಜಯಸ್ಯ, ಅರ್ಜುನನಿಗೆ ಏನಾಗ್ತದೆ ಹಾಗೆ ಅಂತ ನೀನು ಭಯ ಪಡಬೇಡ. ಯಾವ ಕಾರಣದಿಂದ ಪರಮಾತ್ಮ ರಕ್ಷಣೆ ಮಾಡ್ತಾ ಇದ್ದಾನೆ? ನ ಸಾತ್ಯಕೇಶ್ಚೈವ, ಅದೇ ರೀತಿಯಾಗಿ ಸಾತ್ಯಕಿ ಕುರಿತಾದ ಒಂದು ಭಯವು ನಿನಗೆ ಬೇಡ. ಯಾಕೆ? ಕೃಷ್ಣ ಅವನನ್ನು ಕೂಡ ರಕ್ಷಣೆ ಮಾಡ್ತಾ ಇದ್ದಾನೆ. ನಾನಿನ್ನ ನೋಡಿದೀವಿ ನೋಡಿ, ಆ ಭೂರಿಶ್ರವ ಇನ್ನೇನು ಒಂದು ಕ್ಷಣ ಕತ್ತರಿಸ್ತಾ ಇದ್ದ ಸಾತ್ಯಕಿದು. ಕೃಷ್ಣ ಅರ್ಜುನನಿಗೆ ಪ್ರೇರಣೆ ಮಾಡಿ ಸಾತ್ಯಕಿಯನ್ನ ರಕ್ಷಣೆ ಮಾಡಿದ ನೋಡಿ. ಅದರಿಂದ ಭೀಮಸೇನ ದೇವರು ಯದ್ಯಪಿ ಅದನ್ನ ನೋಡಿಲ್ಲ, ಇಲ್ಲೇ ಇದ್ದಂಗೆ ಹೇಳ್ತಾರೆ ಅವರು, ವಾಸುದೇವನಿಂದ ರಕ್ಷಿಸಲ್ಪಟ್ಟ ಅರ್ಜುನನಾಗಲಿ ಸಾತ್ಯಕಿ ಆಗಲಿ ಅವ್ರಿಗೇನು ಆಗೋದಿಲ್ಲ, ಯಾರು ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗೆ. ಅದರಿಂದ ನೀನು ಭಯ ಬೇಡ. ಆದ್ರೆ ನನ್ನನ್ನ ಇಲ್ಲಿಂದ ಹೋಗು ಅಂತ ಹೇಳ್ತೀನಿ ನೋಡು, ನಾನ್ ಯಾಕೆ ಇಲ್ಲಿ ಇದ್ದೀನಿ ಗೊತ್ತಾ ನಿನ್ಗೆ? ಆ ದ್ರೋಣಾಚಾರ್ಯರು ಯಾವ ಸಮಯದಲ್ಲಿ ಬಂದು ಕೂಡ ನಿನ್ನ ಅಪಹಾರ ಮಾಡ್ಬೇಕು ಅಂತ ಪ್ರತಿಜ್ಞೆ ಮಾಡಿದ್ದಾರೆ. ಅವರು ಪ್ರತಿಜ್ಞೆ ಮಾಡಿದ್ರೆ ಸುಮ್ಮನೆ ಇರೋದಿಲ್ಲ. ನಾನಿದ್ದೀನಿ ಅಂತ ಅವರು ಸ್ವಲ್ಪ ದೂರ ಇದ್ದಾರೆ ಅಷ್ಟೇ. ಅದರಿಂದ ನಿನ್ನ ರಕ್ಷಣೆಗಾಗಿ ನಾನು ಇಲ್ಲಿ ಇರಬೇಕಾಗ್ತದೆ ಹಾಗೆ ಅಂತ ಭೀಮಸೇನ ದೇವರು ಹೇಳ್ತಾ ಇದ್ದಾರೆ. ದ್ರೋಣೋ ಹ್ಯಯಂ ಯತತೆ, ಭಾರಿ ಪ್ರಯತ್ನ ಪಡ್ತಾ ಇದ್ದಾರೆ ನಿನ್ನನ್ನ ಹಿಡಿದಾಕ್ಬೇಕು ಅಂತ. ಇತೀರಿತಃ ಪ್ರಾಹ ಯುಧಿಷ್ಠಿರಸ್ತಂ ನ ಜೀವಮಾನೆ ಯುಧಿಮಾಂ ಘಟೋತ್ಕಚೆ
ದೃಷ್ಟದ್ಯುಮ್ನೆ ಚಾಸ್ತ್ರವಿದಾಂ ವರಿಷ್ಠೆ ದ್ರೋಣೋ ವಶಂ ನೇತುಮಿಹ ಪ್ರಭು ಕ್ವಚಿತ್. ಭೀಮಸೇನ ದೇವರ ಮಾತಿಗೆ ಯುಧಿಷ್ಠಿರ ಪ್ರತ್ಯುತ್ತರವನ್ನು ಕೊಡ್ತಾರೆ. ಘಟೋತ್ಕಜೆ ಜೀವಮಾನೆ ಸತಿ ಅಸ್ತ್ರವಿದಾಂ ವರಿಷ್ಠೆ ದೃಷ್ಟದ್ಯುಮ್ನೆ ಚ ಜೀವಮಾನೆ ಸತಿ. ಇಬ್ಬರು ನನಗೆ ಅಂಗರಕ್ಷಕರಾಗಿ ಇದ್ದಾರೆ, ಒಂದು ಘಟೋತ್ಕಜ, ಮತ್ತೊಂದು ದೃಷ್ಟದ್ಯುಮ್ನ. ಘಟೋತ್ಕಜ ಉಸುರಿಂದ ಇರುವ ತನಕ, ಅಸ್ತ್ರವನ್ನು ಬಲ್ಲವರಲ್ಲಿ ಶ್ರೇಷ್ಠನಾದ ದೃಷ್ಟದ್ಯುಮ್ನ ಜೊತೆಗೆ ಇರುವ ತನಕ ದ್ರೋಣಾಚಾರ್ಯರು ನನ್ನನ್ನ ಹಿಡಿಯಲು ಸಾಧ್ಯ ಆಗೋದಿಲ್ಲ. ಕ್ವಚಿದಪಿ ವಶಂ ನೇತುಂ ಧರ್ತುಂ ನ ಪ್ರಭು ಸಮರ್ಥಃ. ದ್ರೋಣಾಚಾರ್ಯರು ನನ್ನನ್ನು ಬಂದು ಹಿಡಿಲಿಕ್ಕೆ ಆಗೋದಿಲ್ಲ. ಯಾಕೆ? ಇವರು ಘಟೋತ್ಕಜ ಮತ್ತು ದೃಷ್ಟದ್ಯುಮ್ನ ನನ್ನನ್ನು ನೋಡ್ಕೋತಾರೆ. ಯದಿ ಪ್ರಿಯಂ ಕರ್ತುಂ ಇಹೇಚ್ಛಸಿ ತ್ವಂ ಮಮ ಪ್ರಯಾಹ್ಯಾಶು ಚ ಪಾರ್ಥ ಸಾತ್ಯಕಿ ರಕ್ಷಸ್ವ ಸಂಜ್ಞಾಮಪಿ ಸಿಂಹನಾದ ಕುರುಷ್ವ ಮೇ ಪಾರ್ಥ ಶೈನೇಯ ದೃಷ್ಟೌ. ನನಗೇನಾದ್ರು ನೀನು ಪ್ರಿಯ ಮಾಡಬೇಕು ಅಂತ, ಪ್ರೀತಿಯನ್ನು ಮಾಡಬೇಕು ಅಂತ ನೀನು ಇಚ್ಛೆ ಪಟ್ರೆ ಭೀಮಸೇನ, ಕೂಡಲೇ ಇಲ್ಲಿಂದ ಹೋಗು. ಅರ್ಜುನ ಸಾತ್ಯಕಿ ಅವರನ್ನ ನೀನು ರಕ್ಷಣೆ ಮಾಡು. ಮತ್ತು ಅಲ್ಲಿಂದಲೇ ಅವರೇನಾದ್ರು ನಿನ್ ಕಣ್ಣಿಗೆ ಬಿದ್ದರೆ, ಅರ್ಜುನ ಸಾತ್ಯಕಿ ನಿನ್ ಕಣ್ಣಿಗೆ ಬಿದ್ದರೆ ಅಲ್ಲಿಂದಲೇ ನೀನು ಸಿಂಹನಾದವನ್ನ ಮಾಡು. ನೀನು ಶಬ್ದ ಮಾಡಿದರೆ ನನಗೆ ಕೇಳಿಸ್ತದೆ, ಅದರಿಂದ ನನಗೆ ಸೂಚನೆಯನ್ನು ಮಾಡು, ಹಾಗೆ ಅಂತ ಇಷ್ಟು ಹೇಳ್ತಾರೆ. ತಥೋ ಹತೆ ಚೈವ ಜಯದ್ರತೆ ಮೇ ಕುರುಷ್ವ ಸಂಜ್ಞಾಮಿತಿ ಏನ ಭೀಮಃ ಉಕ್ತಸ್ತು ಐಡಿಂಬ ಮಮುಷ್ಯ ರಕ್ಷಣೆ ವ್ಯಧಾಚ ಸೇನಾಪತಿಮೇವ ಸಮ್ಯಕ್. ಈ ರೀತಿಯಾಗಿ ಮತ್ತೆ ಇನ್ನೊಂದು ಮಾತನ್ನು ಹೇಳ್ತಾನೆ. ಜಯದ್ರಥನ ಸಂಹಾರ ಆಯಿತು ಅಂತ ಆದರೂ ಕೂಡ ನನಗೆ ಒಂದು ಸೂಚನೆಯನ್ನು ಕೊಡು. ಇಷ್ಟೆಲ್ಲ ಮಾತನ್ನ ಯುಧಿಷ್ಠಿರ ಹೇಳ್ತಾನೆ ಭೀಮಸೇನ ದೇವರ ಹತ್ರ. ಭೀಮಸೇನ ದೇವರು ಕೂಡ ಆ ಯುಧಿಷ್ಠಿರನ ರಕ್ಷಣೆಗಾಗಿ ಘಟೋತ್ಕಜನನ್ನ ಇಟ್ಟು, ಸೇನಾಪತಿಯಾದ ದೃಷ್ಟದ್ಯುಮ್ನನನ್ನು ಕೂಡ ರಕ್ಷಕನಾಗಿ ಇಟ್ಟು ತಾವು ಅಲ್ಲಿಂದ ಹೊರಟು ಹೋಗ್ತಾರೆ. ಸಚಾಹ ಸೇನಾಪತಿರತ್ರ ಭೀಮಂ ಪ್ರಯಾಹಿತೌ ಯತ್ರ ಚ ಕೇಶವಾರ್ಜುನೌ ನ ಜೀವಮಾನೆ ಮಯಿ ಧರ್ಷಿತುಂ ಕ್ಷಮೋ ದ್ರೋಣೋ ನೃಪಂ ಮೃತ್ಯುರಹಂ ಚ ತಸ್ಯ. ಸಹ ಸೇನಾಪತಿ ದೃಷ್ಟದ್ಯುಮ್ನ ಅಲ್ಲಿ ಭೀಮನನ್ನು ಕುರಿತು ಹೇಳ್ತಾ ಇದ್ದಾರೆ. ಕೇಶವಾರ್ಜುನೌ ಯತ್ರ ತತ್ರ ತೌ ಪ್ರಯಾಹಿ. ಭೀಮಸೇನ ದೃಷ್ಟದ್ಯುಮ್ನ ಹೇಳುವ ಮಾತು ಅಂದ್ರೆ, ದೃಷ್ಟದ್ಯುಮ್ನ ಅಂದ್ರೆ ದ್ರೌಪದಿಯ ಸಹೋದರ. ಎಲ್ಲಿ ಕೃಷ್ಣ ಮತ್ತು ಅರ್ಜುನ ಇದ್ದಾರೋ ಅಲ್ಲಿ ನೀವು ಹೋಗ್ರಿ. ಮೈ ಜೀವಮಾನೆ ಸತಿ, ನಾನು ಬದುಕಿರುವ ತನಕ ದ್ರೋಣಾಚಾರ್ಯರು ಈ ಯುಧಿಷ್ಠಿರನನ್ನ ಕಟ್ಟಿ ಹಿಡಿಲಿಕ್ಕೆ, ಅಂದ್ರೆ ಕಟ್ಟಿ ಹಾಕೋದಕ್ಕೆ, ಬಂಧನ ಮಾಡೋದಕ್ಕೆ ಸಮರ್ಥರಾಗಿ ಇರೋದಿಲ್ಲ. ಯತಃ ಅಂಚ ತಸ್ಯ ದ್ರೋಣಸ್ಯ ಮೃತ್ಯು ಮಾರಕ. ಯಾಕೆ? ನಾನು ಹುಟ್ಟಿದ್ದೇ ಅವರನ್ನ ಸಂಹಾರ ಮಾಡೋದಕ್ಕೆ. ದೃಪದ ರಾಜ ಅರ್ಜುನನಿಗೆ ಕೊಟ್ಟು ಮದುವೆ ಮಾಡೋದಕ್ಕೆ ಒಂದು ಹೆಣ್ಣು ಮಗು ಬೇಕು, ಮತ್ತು ದ್ರೋಣಾಚಾರ್ಯರನ್ನ ಕೊಲ್ಲೋದಕ್ಕೆ ಒಂದು ಗಂಡು ಮಗು ಬೇಕು ಅಂತ ಯಾಜೋಪಯಾಜೆಯರ ಹತ್ರ ಪ್ರಾರ್ಥನೆಯನ್ನು ಮಾಡಿ 2 ಮಕ್ಕಳನ್ನ ಪಡೆದಿದ್ದ. ಹೋಮಕುಂಡದಿಂದ ಇಬ್ಬರು ಜನಿಸಿದ್ದಾರೆ. ಅದರಿಂದ ಅದನ್ನ ನೆನಪಿಸ್ತಾ ಇದ್ದಾನೆ. ಭೀಮಸೇನ ದೇವರಿಗೆ ಗೊತ್ತಿದೆ, ಆದರೂ ಪ್ರಾರ್ಥನೆ ಮಾಡ್ಕೋತಾ ಇದ್ದಾನೆ, ನಾನು ಬದುಕಿರುವ ತನಕ ದ್ರೋಣಾಚಾರ್ಯರು ಯುಧಿಷ್ಠಿರನನ್ನ ಬಂಧನ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ? ನಾನೇ ಅವರ ಮಾರಕ, ಹಾಗೆ ಅಂತ ಹೇಳ್ತಾ ಇದ್ದಾನೆ. ಅದರಿಂದ ನೀವು ಎಲ್ಲಿ ಕೃಷ್ಣ ಅರ್ಜುನ ಇದ್ದಾರೋ ಅಲ್ಲಿ ಹೋಗ್ ಬನ್ನಿ, ಹಾಗೆ ಅಂತ. ಇತಿ ಬ್ರುವಾಣಂ ಪ್ರಣಿಧಾಯ ಭೀಮಃ ಪುನಃ ಪುನಸ್ತಂ ನೃಪತಿಂ ಗದಾಧರಃ ಯಯೋ ಪರಾನೀಕಂ ಅದಿಜ್ಯ ಧನ್ವಾ ನಿರಂತರಂ ಪ್ರವಮನ್ ಬಾಣಪೂಗಾನ್. ಪುನಃ ಪುನಃ ಈ ರೀತಿಯಾಗಿ ಹೇಳಿದಾಗ ಆ ರಾಜನ ಯುಧಿಷ್ಠಿರನ ರಕ್ಷಣೆಗಾಗಿ ದೃಷ್ಟದ್ಯುಮ್ನನನ್ನು ಇಟ್ಟು ಭೀಮಸೇನ ದೇವರು ಗದಾಧರ ಸನ್, ಗದೆಯನ್ನ ಹಿಡ್ಕೊಂಡವರಾಗಿ ಗದಾಧರ ಸನ್ ಅದಿಜ್ಯ ಧನ್ವಾ ಸನ್ ನಿರಂತರಂ ಅಚ್ಛಿದ್ರಂ ಯಥಾ ಭವತಿ ತಥಾ ಬಾಣಪೂಗಾಂ ಪ್ರವಮನ್ ಮುಂಚನ್ ಪರಾಣಿಕಂ ಶತ್ರು ಸೈನ್ಯಂ ಪ್ರಯ.
ಗದೆಯನ್ನು ಧರಿಸಿರುವುದಾಗಿ ಮತ್ತು ಬಾಣಗಳಿಂದ ಬಿಲ್ಲು ಬಾಣ ಹಿಡ್ಕೊಂಡು ಹೋಗಿರ್ತಾರೆ. ಆ ಬಾಣಗಳಿಂದ ದೈತ್ಯರ ಸೈನ್ಯವನ್ನ ನಾಶ ಮಾಡುತ್ತಾ ಆ ಸೈನ್ಯದ ಒಳಗೆ ಭೀಮಸೇನ ದೇವರು ಪ್ರವೇಶ ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಶ್ಲೋಕ ನ್ಯವಾರಯತ್ತಂ ಶರವರ್ಷಧಾರೋ ದ್ರೋಣೋ ವಚಶ್ಚೇದಮುವಾಚ ಭೀಮಂ ಶಿಷ್ಯಸ್ನೇಹಾದ್ ವಾಸವಿಃ ಸಾತ್ಯಕಿಶ್ಚ ಮಯಾ ಪ್ರಮುಕ್ತೋ ವೃಷಮಾನತೋ ಮಯಿ. ಆಗ ಆ ಭೀಮನನ್ನ ದ್ರೋಣಾಚಾರ್ಯರು ಶರವರ್ಷದಿಂದ ಅಂದ್ರೆ ಬಾಣಗಳ ಮಳೆ ಅದರಿಂದ ನಿಲ್ಲಿಸ್ತಾರೆ. ಭೀಮಸೇನ ದೇವರು ಸೈನ್ಯದ ಒಳಗೆ ಪ್ರವೇಶ ಮಾಡದಂತೆ ದ್ರೋಣಾಚಾರ್ಯರು ತಡೆ ಮಾಡಿ ಆ ಭೀಮಸೇನ ದೇವರ ಹತ್ರ ಕೆಲವು ಮಾತುಗಳನ್ನ ದ್ರೋಣಾಚಾರ್ಯರು ಹೇಳ್ತಾರೆ. ಏನಂತ, ಮಯಾ ವಾಸವಿಃ ಸಾತ್ಯಕಿಶ್ಚ ಇತ್ಯುಭೌ ಶಿಷ್ಯ ಸ್ನೇಹಾತ್ ಪಾರ್ಥಃ ಮಮ ಶಿಷ್ಯ ಸಾತ್ಯಕಿ ಪಾರ್ಥ ಸಹಾಯಕೃತ್ ಇತಿ ಸ್ನೇಹಾತ್ ಮಯಿ ಭೃಶಂ ಆನತೌ ನಮ್ರೌ ಪ್ರಮುಕ್ತೌ. ನಾನು ದ್ರೋಣರು ಹೇಳುವ ಮಾತು, ನಾನು ಅರ್ಜುನ ಮತ್ತು ಸಾತ್ಯಕಿ ಅವರಿಬ್ರು ಕೂಡ ನಾನು ಅಷ್ಟು ಯುದ್ಧ ಮಾಡೋದಿಲ್ಲ ಅವ್ರ ಜೊತೆಗೆ. ಯಾಕೆ, ಅವರು ನಮ್ರವ್ ತಲೆಬಾಗಿ ನನಗೆ ನಮಸ್ಕಾರ ಮಾಡ್ತಾರೆ, ಪ್ರಾಣ ಉಳಿಸಿ ಅಂತ ಹೇಳ್ತಾರೆ. ಅದರಿಂದ ನಾನು ಅವರನ್ನ ಬಿಟ್ಟು ಬಿಡ್ತೀನಿ. ಅರ್ಜುನ ನನ್ನ ಶಿಷ್ಯನೇ ಮತ್ತು ಆ ಅರ್ಜುನನಿಗೆ ಸಹಕಾರ ಮಾಡತಕ್ಕವನು ಸಾತ್ಯಕಿ. ಅದರಿಂದ ಅವನನ್ನು ಕೂಡ ನಾನು ಬಿಟ್ಬಿಡ್ತೇನೆ. ಆದರೆ ಭೀಮ, ನಿನ್ನನ್ನು ನಾನು ಬಿಡೋದಿಲ್ಲ. ಅಲ್ಲ, ನಾನು ಕೂಡ ಅರ್ಜುನನಿಗೆ ಸಹಕಾರ ಮಾಡತಕ್ಕವನೇ ಹಾಗೆಂತ ಹೇಳಿದ್ರೆ ದ್ರೋಣಾಚಾರ್ಯರು ಹೇಳ್ತಾರೆ, ತಥಾಪಿ ಭೀಮಸ್ತು ಆನತೋ ನ ಭವತಿ. ನನಗೆ ಪ್ರಾಣ ಉಳಿಸ್ರಿ ಅಂತ ದ್ರೋಣಾಚಾರ್ಯರಿಗೆ ನಮಸ್ಕಾರ ಮಾಡಿದವರಲ್ಲ ಭೀಮಸೇನ ದೇವರು. ತೌತು ಮಯಿ ವೃಷಮಾನತಾವಿತಿ ಕೃತ್ವ ಪ್ರಮುಕ್ತೌ ಇತಿ ಭಾವ. ಅವರಿಬ್ಬರು ಅರ್ಜುನ ಸಾತ್ವಿಕಿಯನ್ನ ನಾನು ಬಿಟ್ಟು ಬಿಡ್ತೇನೆ. ಯಾಕೆ, ನಮ್ರರಾಗಿ ಇರ್ತಾರೆ, ತುಂಬಾ ವಾತ್ಸಲ್ಯ ತೋರಿಸ್ತಾರೆ ನನ್ನ ಮೇಲೆ. ಆದ್ರೆ ನೀನು ಹಾಗಿಲ್ಲ, ಅದರಿಂದ ನೀನನ್ನ ಬಿಡೋದಿಲ್ಲ ಹಾಗೆ ಅಂತ ದ್ರೋಣಾಚಾರ್ಯರು ಆ ಮಾತನ್ನ ಹೇಳ್ತಾರೆ. ಸ್ವೀಯ ಪ್ರತಿಜ್ಞಾಪಿ ಹಿ ಸೈಂಧವಸ್ಯ ಗುಪ್ತೌ ಮಯಾ ಪಾರ್ಥ ಕೃತೆ ವಿಸೃಷ್ಟ ದಾಸ್ಯೇನ ತೇ ಮಾರ್ಗಮಹಂ ಕಥಂಚಿತ್ ಪಶ್ಯಾಸ್ತ್ರ ವೀರ್ಯಂ ಮಮ ದಿವ್ಯಮದ್ಭುತಂ. ಇಷ್ಟು ಹೇಳಿದಾಗ ಸೈಂಧವಸ್ಯ ಗುಪ್ತೌ ರಕ್ಷಣೆ ವಿಷಯೇ ಸ್ವಕೀಯ ಪ್ರತಿಜ್ಞಾಪಿ ಪಾರ್ಥ ಕೃತೆ ಅರ್ಜುನಾರ್ಥೆ ಮಯ ವಿಸೃಷ್ಟ ತ್ಯಕ್ತ. ಆ ಸೈಂಧವನನ್ನ ನಾನು ರಕ್ಷಣೆ ಮಾಡ್ತೇನೆ ಅಂತ ನಾನು ಪ್ರತಿಜ್ಞೆ ಮಾಡಿದ್ದೀನಿ. ಆದರೂ ಕೂಡ ಪಾರ್ಥಕೃತೆ ಅರ್ಜುನ ಕೂಡ ಪ್ರತಿಜ್ಞೆ ಮಾಡಿದ್ದಾನೆ ಸೈಂಧವನನ್ನ ಸಂಹಾರ ಮಾಡ್ತೇನೆ ಅಂತ. ಆದ್ರೆ ಅವನ ಮೇಲೆ ಇದ್ದ ಪ್ರೀತಿಯಿಂದ ನಾನು ಮಾಡಿದ ಪ್ರತಿಜ್ಞೆಯನ್ನು ಕೂಡ ಬಿಟ್ಟು ಅರ್ಜುನ ಅವನ ಪ್ರತಿಜ್ಞೆಯಲ್ಲಿ ಮಾಡಬೇಕು ಅಂತ ನಾನು ಸುಮ್ಮನೆ ಇದ್ದೇನೆ. ಆದರೆ ನಿನಗೆ ಮಾತ್ರ ನಾನು ಮಾರ್ಗವನ್ನ ಕೊಡೋದಿಲ್ಲ. ಅಹಂ ತೇ ತುಭ್ಯ ಮಾರ್ಗಂ ಕಥಂಚಿದಪಿ ನ ದಾಸ್ಯೆ. ಯಾವ ಕಾರಣಕ್ಕೂ ಕೂಡ ನಾನು ಕೊಡೋದಿಲ್ಲ. ಅದರಿಂದ ಯುದ್ಧೇ ಮಮ ದಿವ್ಯಂ ಅದ್ಭುತಂ ವೀರ್ಯಂ ಪಶ್ಯ. ನನ್ನ ಜೊತೆಗೆ ಯುದ್ಧ ಮಾಡು, ದಿವ್ಯವಾದ ಅಸ್ತ್ರವನ್ನ ನಾನು ಪ್ರಯೋಗ ಮಾಡ್ತೀನಿ ನಿನ್ ಮೇಲೆ, ಅದನ್ನೆಲ್ಲ ನೋಡು ಹಾಗೆ ಅಂತ ನನ್ನ ಜೊತೆಗೆ ಯುದ್ಧ ಮಾಡು ಅಂತ ದ್ರೋಣಾಚಾರ್ಯರು ಇಷ್ಟು ಮಾತುಗಳನ್ನ ಹೇಳ್ತಾರೆ. ಇತ್ಯುಕ್ತ ವಾಕ್ಯ ಸ ಗದಾಂ ಸಮಾದದೆ ಚಿಕ್ಷೇಪತಾಂ ದ್ರೋಣರಥಾಯ ಭೀಮಃ ಉವಾಚ ಚಾಹಂ ಪಿತೃವನ್ಮಾನಯೇ ತ್ವಾಂ ಸದಾ ಮೃದುಸ್ತ್ವಾಂ ಪ್ರತಿನಾನ್ಯಥಾ ಕ್ವಚಿತ್. ಇತಿ ದ್ರೋಣೇನ ಉಕ್ತವಾಕ್ಯ ಸಹ ಭೀಮಃ ಸಮಾದದೆ ಗದಾಂ ಸಮಾದದೆ. ಎಷ್ಟು ಮಾತುಗಳನ್ನ ದ್ರೋಣಾಚಾರ್ಯರು ಹೇಳಿದಾಗ ಭೀಮಸೇನ ದೇವರು ಕೂಡ ತಾವು ಗದೆಯನ್ನ ತೆಗೆದುಕೊಂಡ್ರು. ತಾಂ ಗದಾಂ ದ್ರೋಣರಥಾಯಿ ಚಿಕ್ಷೇಪ. ಆ ಒಂದು ಗದೆಯನ್ನ ದ್ರೋಣರ ರಥದ ಮೇಲೆ ಎಸೆದು ಬಿಟ್ರಂತೆ ಭೀಮಸೇನ ದೇವರು. ಹೇಳಿ ದ್ರೋಣರ ಹತ್ರ ಹೇಳ್ತಾರೆ, ಭೀಮಸೇನ ದೇವರು ಹೇಳ್ತಾರೆ, ಅಹಂ ತ್ವಾಂ ಪಿತೃವತ್ ತುಲ್ಯ ಇತಿ ಮಾನೇ. ದ್ರೋಣಾಚಾರ್ಯರೇ, ನಾವು ನಿನ್ನನ್ನ ತಂದೆಯಂತೆ ಭಾವಿಸಿದ್ದೀವಿ. ಪಾಂಡುರಾಜ ಹೇಗೋ ನೀವು ಅದೇ ರೀತಿ ಅಂತ ತಂದೆಯಂತೆ ನಾವು ನಿಮ್ಮನ್ನ ಭಾವಿಸ್ತಾ ಇದ್ದೀವಿ. ಅತೇವ ಸದಾ ತ್ವಾಂ ಪ್ರತಿ ಮೃದುಹು ಕ್ವಚಿದಪಿ ಅನ್ಯತಾ ನ ಕಾಠಿನ್ಯ ಸಹಿತ ನ. ನಾನು ಯುದ್ಧ ಮಾಡಿದಾಗಲೂ ಕೂಡ ನಿಮ್ ಜೊತೆಗೆ ಮೃದುವಾಗಿಯೇ ಯುದ್ಧ ಮಾಡ್ತಾ ಇದ್ದೆ, ಕಠಿಣವಾಗಿ ನಾನು ಯುದ್ಧ ಮಾಡ್ತಾ ಇದ್ದಿಲ್ಲ ಹಾಗೆ ಅಂತ ಭೀಮಸೇನ ದೇವರು ಹೇಳ್ತಾರೆ. ಇನ್ನು ಕೆಲವು ಮಾತುಗಳನ್ನ ಹೇಳ್ತಾರೆ, ಏನೆಂಬ ಅದನ್ನ
ಮತ್ತೆ ಸೇರಿದಾಗ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.